ಜೀವನದಲ್ಲಿ ಬರುವ ನಾನಾ ರೀತಿಯ ತೊಂದರೆ ತಾಪತ್ರಯಗಳು ಅಡೆತಡೆಗಳು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಭವಿಷ್ಯಕ್ಕೋಸ್ಕರ ಮದುವೆ ಮಕ್ಕಳು ಇದೇ ರೀತಿ ನಾನಾ ತೊಂದರೆ ನಿವಾರಣೆ ಆಗಬೇಕು ಅಂತಂದರೆ ಗಣಪತಿಯ ಅನುಗ್ರಹ ಇರಲೇಬೇಕು. ಅದಕ್ಕೋಸ್ಕರ ಸರಳವಾಗಿ ಆದ್ರೂ ಅಂಗಾರಕ ಸಂಕಷ್ಟರ ಚತುರ್ಥಿಯ ವ್ರತವನ್ನು ಮಾಡಲೇಬೇಕು. ಇವತ್ತಿನ ವಿಡಿಯೋದಲ್ಲಿ ಸಂಕಷ್ಟರ ಚತುರ್ಥಿ ಯಾವಾಗ, ಯಾವ ದಿನ, ಯಾವಾಗ ಚಂದ್ರೋದಯ, ಸರಳವಾದಂತಹ ಪೂಜೆಯ ವಿಧಾನ ಪ್ರತಿಯೊಂದು ಕೂಡ ವಿವರವಾಗಿ ತಿಳಿಸಿದ್ದೀನಿ. ಮೊದಲು ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇದೇ ಆಗಸ್ಟ್ 12ನೇ ತಾರೀಕು ಅಂದರೆ ಮಂಗಳವಾರ ಬೆಳಗ್ಗೆ 8:40 ಚತುರ್ಥಿ ತಿಥಿ ಪ್ರಾರಂಭ ಆಗುತ್ತೆ. ಮಾರನೇ ದಿನ ಆಗಸ್ಟ್ 13ನೇ ತಾರೀಕು ಬುಧವಾರ ಬೆಳಗ್ಗೆ 6:30 ಚತುರ್ಥಿ ತಿಥಿ ಮುಕ್ತಾಯ ಆಗುತ್ತೆ. ಸೂರ್ಯೋದಯ ಆದ್ಮೇಲೆ ಚತುರ್ಥಿ ತಿಥಿ ಪ್ರಾರಂಭ ಆಗ್ತಾ ಇದೆ, ಪರವಾಗಿಲ್ಲ, ಯಾಕೆಂದ್ರೆ ಸಂಜೆ ಮೇಲೆ ಚತುರ್ಥಿ ತಿಥಿ ಇರಬೇಕು. ಅದಕ್ಕೋಸ್ಕರ ಮಂಗಳವಾರ 12ನೇ ತಾರೀಕು ಸಂಕಷ್ಟರ ಚತುರ್ಥಿ, ಇದನ್ನ ಅಂಗಾರಕ ಸಂಕಷ್ಟರ ಚತುರ್ಥಿ ಅಂತಲೂ ಕರೀತಾರೆ. ಯಾರಿಗೆ ಆಗಲಿ ಮದುವೆ ತುಂಬಾನೇ ತಡ ಆಗ್ತಾ ಇದೆ ಮತ್ತೆ ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂತ ಅಂದರೆ ಜಾತಕದಲ್ಲಿ ಮಂಗಳ ದೋಷ ಅಂತ ಇದ್ದರೆ ಆ ಮಂಗಳ ದೋಷ ನಿವಾರಣೆ ಆಗಬೇಕು ಅಂತಂದರೆ ಮಂಗಳವಾರ ದಿನ ಸಂಕಷ್ಟರ ಚತುರ್ಥಿ ಆಚರಣೆ ಮಾಡಲೇಬೇಕು. ಮಂಗಳ ದೋಷದ ನಿವಾರಣೆಗೆ ಅಂಗಾರಕ ಸಂಕಷ್ಟರ ಚತುರ್ಥಿ ಆಚರಣೆ ತುಂಬಾನೇ ಸರಳವಾಗಿರುವಂಥ ವಿಧಾನ ಇದು. ಇನ್ನು ಚಂದ್ರೋದಯ ಆ ದಿನ ರಾತ್ರಿ 9:10 ತುಂಬ ಬೇಗನೆ ಚಂದ್ರ ದರ್ಶನ ಆಗ್ತಾ ಇದೆ. ಅಕಸ್ಮಾತ್ ಚಂದ್ರ ಕಾಣಿಸ್ಲಿಲ್ಲ ಅಂತ ಅಂದರೆ ಆ ಸಮಯ ಮುಗಿದ ಮೇಲೆ ನೀವು ಉಪವಾಸ ವ್ರತನ ಮುರಿಬಹುದು. ಬನ್ನಿ ಇವಾಗ ಪೂಜೆಯ ವಿಧಾನ ತಿಳ್ಕೊಳ್ಳೋಣ. ಶ್ರಾವಣ ಮಾಸದ ಸಂಕಷ್ಟರ ಚತುರ್ಥಿ ಆಚರಣೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ತುಂಬ ಶ್ರೇಷ್ಠವಾದ ದಿನ, ಅದು ಕೂಡ ಮಂಗಳವಾರ ಬಂದಿರೋವಂಥದ್ದು. ಇನ್ನು ಯಾರಾದರೂ ಸಂಕಷ್ಟರ ಚತುರ್ಥಿ ವ್ರತವನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ದಿನದಿಂದ ಶುರು ಮಾಡಿ. ತುಂಬ ಒಳ್ಳೆಯ ದಿನ. ಯಾವುದೇ ವ್ರತವನ್ನು ಪ್ರಾರಂಭ ಮಾಡೋದಕ್ಕೂ ಕೂಡ ತುಂಬಾನೇ ಒಳ್ಳೆಯ ದಿನ. ಹಾಗಾಗಿ ಸಂಕಷ್ಟರ ಚತುರ್ಥಿ ವ್ರತ ಏನಾದರೂ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರು ಯಾವಾಗ ಮಂಗಳವಾರ ಸಂಕಷ್ಟರ ಚತುರ್ಥಿ ಬರುತ್ತೋ ಆ ದಿನದಿಂದ ಶುರು ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಅಂದರೆ ಇವಾಗ ಮೊದಲನೇ ಸಲ ಶುರು ಮಾಡೋ ಅಂಥವ್ರು ಮಂಗಳವಾರ ಸಂಕಷ್ಟರ ಚತುರ್ಥಿ ಬಂದಾಗ ಶುರು ಮಾಡಬೇಕು. ಅದನ್ನು ಅಂಗಾರಕ ಸಂಕಷ್ಟರ ಚತುರ್ಥಿ ಅಂತ ಕರೀತಾರೆ. ತುಂಬಾನೇ ಶ್ರೇಷ್ಠವಾದ ದಿನ, ಶ್ರಾವಣ ಮಾಸದಲ್ಲಿ ಬಂದಿದೆ. ಇದಕ್ಕೋಸ್ಕರನೇ ಸರಳವಾಗಿ ಆದ್ರೂ ಕೂಡ ಈ ಒಂದು ವ್ರತವನ್ನು ಮಾಡಲೇಬೇಕು. ಆದಷ್ಟು ಮಂಗಳವಾರ ಆಗಿರೋದ್ರಿಂದ ಕೆಂಪು ಹೂಗಳು, ಗರಿಕೆ, ಗಂಧ, ಗೆಜ್ಜೆ ವಸ್ತ್ರ, ಅರಿಶಿನ ಕುಂಕುಮ, ಅಕ್ಷತೆ, ಅಭಿಷೇಕಕ್ಕೆ ಹಸಿ ಹಾಲು, ನೈವೇದ್ಯಕ್ಕೆ ಯಾವುದಾದ್ರೂ ಸಿಹಿ ಪದಾರ್ಥ, ಮೋದಕ, ಲಡ್ಡು, ನಾಟಿ ಕಡಲೆಕಾಳನ್ನು ನೆನೆಸ್ಬಿಟ್ಟು ಇದ್ರ ಜೊತೆಗೆ ಒಂಚೂರು ಬೆಲ್ಲದ ಪುಡಿನ ಸೇರಿಸ್ಬಿಟ್ಟು ನೈವೇದ್ಯವನ್ನು ಮಾಡ್ಬೋದು. ಅಥವಾ ಕಡಲೆಕಾಳು ಉಸ್ಲಿ ಕೂಡ ನೈವೇದ್ಯಕ್ಕೆ ಇಡ್ಬೋದು. ಯಥಾಶಕ್ತಿ ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ಳಿ. ಇನ್ನು ಉಪವಾಸ ಮಾಡೋರು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿಂದಲೇ ಶುರು ಮಾಡಬೇಕು. ಬೆಳಗ್ಗೆ ಬೇಗ ಎದ್ದೇಳಬೇಕು, ಮನೆಯೆಲ್ಲ ಗುಡಿಸಿ ಒರೆಸಿ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ಳಿ. ದೇವ್ರ ಮನೆಯಲ್ಲಿ ನೀವು ಎಲ್ಲಿ ಗಣಪತಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಜಾಗದಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅಥವಾ ಸ್ವಸ್ತಿಕ್ ರಂಗೋಲಿನ ಹಾಕ್ಬೋದು. ಒಂದು ಚಿಕ್ಕ ಪೀಠನ ಇಟ್ಬಿಟ್ಟು ಅದ್ರ ಮೇಲೆ ಗಣಪತಿನ ಪ್ರತಿಷ್ಠಾಪನೆ ಮಾಡಬೇಕು. ಬೆಳಗ್ಗೆ ನೀವು ಪೂಜೆಗೆ ತಯಾರಿ ಮಾಡಿಕೊಂಡು ಸಂಜೆಗೆ ಪೂಜೆ ಮಾಡ್ಬೋದು. ಅಥವಾ ಬೆಳಗ್ಗೆ ಗಣಪತಿಗೆ ಅಭಿಷೇಕಕ್ಕೆ ಎಲ್ಲ ರೆಡಿ ಮಾಡಿಟ್ಕೊಂಡು ಸಂಜೆಗೆ ನೀವು ಪೂಜೆನ ಮಾಡ್ಕೋಬೋದು. ಎರಡು ರೀತಿಲೂ ಮಾಡ್ಕೋಬೋದು. ಮನೆಯಲ್ಲಿ ಇರೋರು ಸಂಜೆ ಪೂಜೆ ಮಾಡ್ಕೊಳ್ಳಿ, ಕೆಲಸಕ್ಕೆ ಹೋಗೋರು ಬೆಳಗ್ಗೆನೆ ಅಭಿಷೇಕ ಎಲ್ಲ ಮಾಡಿಕೊಂಡು ಸ್ತೋತ್ರಗಳೆಲ್ಲ ಓದ್ಕೋಬೋದು. ಮಂಗಳವಾರ ಆಗಿರೋದ್ರಿಂದ ಗಣಪತಿ ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಇಬ್ರಿಗೂ ಕೂಡ ಅಭಿಷೇಕವನ್ನು ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ವಿಗ್ರಹ ಇದ್ದರೆ ಇಟ್ಕೊಳ್ಳಿ, ಅಥವಾ ಹಿತ್ತಾಳೆದು ನಾಗರನ್ನ ಇಟ್ಕೊಂಡಿದ್ರೆ ಕೂಡ ಗಣಪತಿ ಜೊತೆಗೆ ಅಭಿಷೇಕವನ್ನು ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ತಿರ ಗಣಪತಿ ವಿಗ್ರಹ ಒಂದೇ ಇರೋದು ಅಂತ ಅಂದರೂ ಕೂಡ ಅದಕ್ಕೇ ನೀವು ಅಭಿಷೇಕವನ್ನು ಮಾಡ್ಕೋಬೋದು. ಅದನ್ನೇ ಇಟ್ಬಿಟ್ಟು ಅಭಿಷೇಕವನ್ನ ಮಾಡ್ಕೋಬಹುದು. ಆದರೆ ಅಭಿಷೇಕ ಮಾಡಿ ತುಂಬಾನೇ ಒಳ್ಳೆಯದು. ಮೊದಲು ನೀರಿನಿಂದ ಅಭಿಷೇಕವನ್ನ ಮಾಡ್ಕೊಳ್ಳಿ. ಶುದ್ಧೋದಕ ಸ್ನಾನವನ್ನ ಮಾಡಬೇಕು. ಆನಂತರ ಹಾಲಿನಿಂದ ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಳಿ. ಯಾವಾಗಲೇ ಆಗಲಿ ಯಾವ ದಿನ ನಾವು ಅಭಿಷೇಕವನ್ನು ಮಾಡ್ಕೊತೀವೋ ಆ ದಿನದ ದೇವ್ರ ವಿಗ್ರಹನ ಇಟ್ಬಿಟ್ಟು ಅಭಿಷೇಕವನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಇದ್ರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಸೋಮವಾರ ಆಗಿದ್ರೆ ಗಣಪತಿ ಜೊತೆ ಶಿವಲಿಂಗ, ಮಂಗಳವಾರ ಆಗಿದ್ರೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಬುಧವಾರ ಆದರೆ ವಿಷ್ಣು ಅಥವಾ ಕೃಷ್ಣ ಅಥವಾ ನರಸಿಂಹಸ್ವಾಮಿ ವಿಗ್ರಹನ ಇಟ್ಕೊಂಡ್ಬಿಟ್ಟು ನೀವು ಅಭಿಷೇಕವನ್ನು ಮಾಡ್ಕೋಬಹುದು. ಅಥವಾ ಗುರುವಾರ ಆದರೆ ರಾಯರ ವಿಗ್ರಹ
ಅಥವಾ ಸಾಯಿಬಾಬಾ ವಿಗ್ರಹ ಇದ್ರೂ ಇಟ್ಕೋಬಹುದು. ಶುಕ್ರವಾರ ಆದರೆ ಲಕ್ಷ್ಮೀ ವಿಗ್ರಹ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಶನಿವಾರ ಆದರೆ ಆಂಜನೇಯ ಸ್ವಾಮಿ ಅಥವಾ ವೆಂಕಟೇಶ್ವರ ವಿಗ್ರಹ ಅಥವಾ ನಾರಾಯಣ ವಿಗ್ರಹ ಇದ್ದರೆ ಅದನ್ನು ಕೂಡ ಇಟ್ಕೊಂಡು ನೀವು ಅಭಿಷೇಕವನ್ನು ಮಾಡ್ಕೋಬಹುದು. ಇನ್ನು ಭಾನುವಾರ ಸಂಕಷ್ಟರ ಚತುರ್ಥಿ ಇದ್ದರೆ ಆ ದಿನ ಸೂರ್ಯನ ದಿನ. ಸೂರ್ಯದೇವನ ವಿಗ್ರಹ ಅಂತೂ ಯಾರೂ ಇಟ್ಕೊಂಡಿರೋದಿಲ್ಲ. ಅದಕ್ಕೋಸ್ಕರ ಎಲ್ಲ ವಿಗ್ರಹಗಳನ್ನು ಅಥವಾ ಗಣಪತಿ ವಿಗ್ರಹ ಮಾತ್ರನೇ ಇಟ್ಕೊಂಡ್ಬಿಟ್ಟು ನೀವು ಪೂಜೆನ ಮಾಡ್ಕೊಡಿ. ತಿಂಗಳಿಗೆ ಒಂದೇ ಒಂದ್ಸಲಿ ಆದ್ರೂ ಎಲ್ಲ ವಿಗ್ರಹಗಳಿಗೂ ಕೂಡ ಅಭಿಷೇಕವನ್ನು ಮಾಡ್ಕೊಳ್ಳೋದು ತುಂಬಾ ಶ್ರೇಷ್ಠ. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ತಡ ಆಗ್ತಾ ಇದೆ ಅಂತ ಅನ್ನೋರು ಮತ್ತು ಮಕ್ಕಳ ಫಲಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರೋ ಅಂಥವ್ರು ಈ ರೀತಿ ಗಣೇಶ ಸುಬ್ರಹ್ಮಣ್ಯೇಶ್ವರನ ಒಟ್ಟಿಗೆ ಇಟ್ಬಿಟ್ಟು ಪೂಜೆ ಮಾಡಿ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ವಿಗ್ರಹ ಇಲ್ಲ ಅಂತ ಅನ್ನೋರು ಬೆಳ್ಳಿ ಅಥವಾ ಹಿತ್ತಾಳೆ ನಾಗರನ್ನ ಮನೆಯಲ್ಲಿ ಇಟ್ಕೊಂಡಿದ್ರೆ ಗಣಪತಿ ಜೊತೆಗೇನೆ ಇಟ್ಬಿಟ್ಟು ಪೂಜೆನ ಮಾಡ್ಕೋಬೋದು. ಅಥವಾ ಬರೀ ಗಣಪತಿ ವಿಗ್ರಹನ ಮಾತ್ರ ನಮ್ಮ ಮನೇಲಿ ಇದೆ ಅಂತ ಅಂದರೆ ಅದಕ್ಕೆ ನೀವು ಪೂಜೆಯನ್ನು ಮಾಡ್ಕೋಬೋದು. ಇನ್ನು ಅಭಿಷೇಕ ಎಲ್ಲ ಮುಗಿದ ಮೇಲೆ ಹಾಲನ್ನು ಒಂದು ಗ್ಲಾಸ್ಗೆ ಹಾಕೊಂಡ್ಬಿಟ್ಟು ಮತ್ತೆ ವಿಗ್ರಹಗಳನ್ನು ತೊಳೆದ್ಬಿಟ್ಟು ಗಂಧ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಬೇಕು. ಗರಿಕೆ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು. ಒಂದು ಪೀಠದ ಮೇಲೆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಒಂದು ಪ್ಲೇಟ್ನಲ್ಲಿ ಅಕ್ಕಿನ ಹಾಕಿ ಅದ್ರ ಮೇಲೆ ಸ್ವಲ್ಪ ಗರಿಕೆನ ಹಾಕ್ಬಿಟ್ಟು ಅದ್ರ ಮೇಲೆ ಗಣಪತಿ ಪ್ರತಿಷ್ಠಾಪನೆ ಮಾಡಬೇಕು. ಅಥವಾ 2 ವಿಳ್ಯದೆಲೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಗರಿಕೆನ ಇಟ್ಬಿಟ್ಟು ಅದ್ರ ಮೇಲೆ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅಥವಾ ಒಂದು ಹಳದಿ ವಸ್ತ್ರನ ಇಟ್ಬಿಟ್ಟು ಅದ್ರ ಮೇಲೂ ಕೂಡ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೋಬೋದು. ಹೆಜ್ಜೆ ವಸ್ತ್ರ ಹೂವು ಗರಿಕೆ ಎಲ್ಲನೂ ಕೂಡ ಇಟ್ಬಿಟ್ಟು ಅಲಂಕಾರವನ್ನು ಮಾಡ್ಕೊಳ್ಳಿ. ಯಥಾಶಕ್ತಿ ಆ ದಿನ ನಿಮಗೆ ಯಾವ ಹೂಗಳು ಸಿಗುತ್ತೋ ಅದನ್ನು ಇಟ್ಬಿಟ್ಟು ಪೂಜೆನ ಮಾಡ್ಕೋಬೋದು. ಬೆಳಗ್ಗೆ ಪೂಜೆ ಮಾಡೋ ಅಂಥವ್ರು ಕೆಲಸಕ್ಕೆ ಹೋಗೋರಿದ್ರೆ ನೀವು ಬೆಳಗ್ಗೆ ಕೆಲಸಕ್ಕೆ ಹೋಗೋದಕ್ಕಿಂತ ಮೊದಲೇ ಪೂಜೆನ ಮುಗಿಸ್ಕೊಂಡು ಹೋಗ್ಬಿಡಿ. ಸಂಜೆ ಪೂಜೆ ಮಾಡೋರು ಕೂಡ ಸಂಜೆ 6 ಗಂಟೆ ನಂತರನೇ ಮಾಡ್ಬೋದು. ಈ ವ್ರತವನ್ನು ಸೂರ್ಯ ಮುಳುಗಿದ ಮೇಲೇ ಮಾಡೋದ್ರಿಂದ 6 ಗಂಟೆ ನಂತರ ಕೂಡ ನೀವು ಮಾಡ್ಬೋದು. 5 ಗಂಟೆ 30 ನಿಮಿಷಕ್ಕೆ ಶುರು ಮಾಡಿ ನೀವು ಅಭಿಷೇಕ ಎಲ್ಲ ನೀವು ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಿಟ್ಕೊಂಡ್ರೆ ಅಷ್ಟರಲ್ಲಿ ಸೂರ್ಯ ಅಸ್ತ ಆಗಿರುತ್ತೆ. 6 ಗಂಟೆ ನಂತರ ನೀವು ಪೂಜೆನ ಮಾಡ್ಕೋಬೋದು. ಅಭಿಷೇಕ ಮಾಡಿ ವಿಗ್ರಹಗಳನ್ನು ಜೋಡಿಸಿದ ಮೇಲೆ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಥಾಶಕ್ತಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಮಂಗಳವಾರದ ದಿನ ಅಂಗಾರಕ ಸಂಕಷ್ಟರ ಚತುರ್ಥಿ ವ್ರತವನ್ನು ಯಥಾಶಕ್ತಿ ಮಾಡ್ತಾ ಇದ್ದೀನಿ. ಬೆಳಗಿನಿಂದಲೇ ಉಪವಾಸವಿದ್ದು ವ್ರತನ ಶುರು ಮಾಡಿದ್ದೀನಿ. ನನ್ನ ಸೇವೆನ ಸ್ವೀಕರಿಸಪ್ಪ ಅಂತ ಕೇಳಿಕೊಂಡು ಆ ಹೂ ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಬೇಕು. ನಿಮಗೆ ಗೊತ್ತಿರುವ ಯಾವುದಾದ್ರೂ ಗಣಪತಿ ಮಂತ್ರಗಳನ್ನು ಹೇಳ್ಕೊಳ್ಳಿ. ಅಥವಾ ಓಂ ಗಂ ಗಣಪತಿಯೇ ನಮಃ ಅಂತ 21 ಸಲ ಹೇಳ್ಕೊಳ್ಳಿ. ಅಂದರೆ ಗರಿಕೆನ ಹಾಕ್ತಾ 21 ಸಲ ಹೇಳ್ಕೊಳ್ಳಿ. ಅದಾದಮೇಲೆ ನೀವು ಅರ್ಚನೆ ಮಾಡಬೇಕು. ಗರಿಕೆಯಿಂದನೇ ಅರ್ಚನೆ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಗರಿಕೆನ ತಂದಿಟ್ಕೊಳ್ಳಿ. ಗಣೇಶನ ಅಷ್ಟೋತ್ತರವನ್ನು ಹೇಳ್ಕೊಳ್ತಾ ಗರಿಕೆಯಿಂದ ಅರ್ಚನೆಯನ್ನು ಮಾಡ್ಕೊಳ್ಳಿ. ಆನಂತರ ನೈವೇದ್ಯವನ್ನು ಅರ್ಪಣೆ ಮಾಡ್ಬೋದು. ಇನ್ನು ಈ ದಿನ ಬೆಲ್ಲದ ದೀಪಾರಾಧನೆಯನ್ನು ಮಾಡಲೇಬೇಕು. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಗಣಪತಿಗೆ ಯಾವ ರೀತಿ ಬೆಲ್ಲದ ದೀಪಾರಾಧನೆ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿ ನೀವು ಮಾಡ್ಕೋಬೋದು. ಗಣಪತಿಗೆ ಈ ದಿನ ಸಂಕಷ್ಟರ ಚತುರ್ಥಿ ದಿನ ಬೆಲ್ಲದ ದೀಪಾರಾಧನೆ ಮಾಡಲೇಬೇಕು. ಕೆಲಸಕ್ಕೆ ಹೋಗೋರು ಬೆಳಗ್ಗೆನೆ ಹಚ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹಚ್ಬೋದು. ಅಥವಾ ದೇವಸ್ಥಾನದಲ್ಲಿ ಹೋಗಿ ಕೂಡ ನೀವು ಹಚ್ಬೋದು. ಬೆಲ್ಲ ದೀಪನ ಹಚ್ಬಿಟ್ಟು ಆರತಿನ ಮಾಡಲೇಬೇಕು. ಆಮೇಲೆ ಕೈಯಲ್ಲಿ ಹೂವಕ್ಷತೆಯನ್ನು ಇಟ್ಕೊಂಡ್ಬಿಟ್ಟು ಸಂಕಷ್ಟರ ಚತುರ್ಥಿಯ ಕಥೆಯನ್ನು ಓದಲೇಬೇಕು. ಆನಂತರ ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಬೇಕು. ನಮಸ್ಕಾರ ಮಾಡ್ಕೊಳ್ಳಿ. ಮಹಾಮಂಗಳಾರತಿಯನ್ನು ಮಾಡ್ಕೋಬೇಕು. ಇದಿಷ್ಟು ಕೂಡ ಅಂಗಾರಕ ಸಂಕಷ್ಟರ ಚತುರ್ಥಿಯ ಪೂಜೆಯ ವಿಧಾನ. ಇಲ್ಲಿಗೆ ನಿಮ್ಮ ಅಂಗಾರಕ ಸಂಕಷ್ಟರ ಚತುರ್ಥಿಯ ಪೂಜೆ ಮುಕ್ತಾಯ ಆಗುತ್ತೆ. ಇನ್ನು ನಿಮಗೆ ಸಮಯ ಇದೆ ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆನಂತರ ರಾತ್ರಿ ಮನೆಗೆ ಬಂದ್ಬಿಟ್ಟು ಚಂದ್ರನ ದರ್ಶನವನ್ನು ಮಾಡಬೇಕು. ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಬೆಳ್ಳಿ ಅಥವಾ ತಾಮ್ರದ ಚೆಂಬಲ್ಲಿ ನೀರನ್ನು ತುಂಬಿಸ್ಕೊಂಡು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆನ ಹಾಕ್ಕೊಳ್ಳಿ. ಬಿಡಿ ಹೂಗಳನ್ನು ಹಾಕೋಬೇಕು. ರಾತ್ರಿ 9 ಗಂಟೆ 10 ನಿಮಿಷಕ್ಕೆ ಚಂದ್ರ ದರ್ಶನ ಆಗುತ್ತೆ. ಚಂದ್ರನನ್ನು ನೋಡಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಓಂ ಸೋಂ ಸೋಮಾಯ ನಮಃ ಅಂತ 3 ಸಲ ಹೇಳಿಕೊಂಡು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಅಂದರೆ ಚಂದ್ರನನ್ನು ನೋಡ್ತಾ ಆ ನೀರನ್ನು ತುಳಸಿ ಗಿಡಕ್ಕೆ ಹಾಕಬೇಕು. ಹೀಗೆ ಅಂಗಾರಕ ಸಂಕಷ್ಟರ ಚತುರ್ಥಿಯ ಪೂಜೆ ಮುಗಿಯುತ್ತೆ. ಆನಂತರ ಏನಾದರೂ ತಿನ್ಬೋದು. ಇಲ್ಲ ದೇವ್ರ ನೈವೇದ್ಯಕ್ಕೆ ನೀವೇನು ಮಾಡಿರ್ತೀರೋ ಅದನ್ನೇ ತಿನ್ಕೋಬೋದು. ಇನ್ನು ಈ ದಿನ ಮರಿದಂಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದೇ ಇರೋವಂಥ ಆಹಾರವನ್ನು ಸೇವಿಸಬೇಕು. ಇದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ, ನೆನ್ಪಿಟ್ಕೊಡಿ.
ಇದಿಷ್ಟು ಕೂಡ ಸರಳವಾದ ಪೂಜೆಯ ವಿಧಾನ. ಆ ಗಣಪತಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.